ಸುಮ್ಮನೆ ಕೂರಲಿಲ್ಲ. ಅವರು ಬೆಂಗಳೂರಿನ ಅತ್ಯಂತ ದುಬಾರಿ, ನಿರ್ದಯಿ ಮತ್ತು ಕೌಟುಂಬಿಕ ಪ್ರಕರಣಗಳಲ್ಲಿ ಗಂಡಂದಿರನ್ನ ಹಣಕ್ಕಾಗಿ ಸುಲಿಗೆ ಮಾಡುವುದರಲ್ಲೇ ಹೆಸರುವಾಸಿಯಾದ ಪ್ರಸಿದ್ಧ ವಕೀಲರೊಬ್ಬರನ್ನು ತಾವೇ ಖುದ್ದಾಗಿ ಮುಂದೆ ನಿಂತು ನೇಮಿಸಿದರು. ಆ ವಕೀಲರ ಹವಾನಿಯಂತ್ರಿತ ಐಷಾರಾಮಿ ಕಚೇರಿಯಲ್ಲಿ ಕುಳಿತು ಶಾರದಮ್ಮ ಹಾಕಿದ ಆರ್ಥಿಕ ಲೆಕ್ಕಾಚಾರಗಳು ಎಂಥವರನ್ನೂ ಬೆಚ್ಚಿಬೀಳಿಸುವಂತಿದ್ದವು. ಅದು ಕೇವಲ ವಿಚ್ಛೇದನದ ಅರ್ಜಿಯಾಗಿರಲಿಲ್ಲ. ಬದಲಾಗಿ ವಿಕ್ರಮ್ನ ಇಡೀ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆಯುವ ಸುಲಿಗೆಯ ಸೂತ್ರಪತ್ರವಾಗಿತ್ತು. ಜೀವನಾಂಶವಾಗಿ ಬರೋಬ್ಬರಿ 15 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ನೀಡಬೇಕು ಎಂದು ಆ ಅರ್ಜಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ನಮೂದಿಸಲಾಗಿತ್ತು. ಇದು ಕೇವಲ ಒಂದು ಅಂಕಿ ಆಗಿರಲಿಲ್ಲ. ಇದು ವಿಕ್ರಮ್ ಹಗಲಿರುಳು ಕಷ್ಟಪಟ್ಟು ನಿದ್ದೆಗೆಟ್ಟು ಕಟ್ಟಿದ ಸಾಫ್ಟ್ವೇರ್ ಕಂಪನಿಯ ಒಟ್ಟು ಮೌಲ್ಯದ ಅರ್ಧದಷ್ಟಿತ್ತು. ಇದರ ಜೊತೆಗೆ ತಾನು ಮತ್ತು ತನ್ನ ಮಗಳು HSR ಲೇಔಟ್ನ ಬಂಗಲೆಯಲ್ಲಿದ್ದಂತೆಯೇ ಅದೇ ಐಷಾರಾಮಿ ಜೀವನ ಶೈಲಿಯನ್ನು ಮುಂದುವರೆಸಲು ನಿರ್ವಹಣಾ ವೆಚ್ಚವಾಗಿ ಪ್ರತಿ ತಿಂಗಳಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡಲೇಬೇಕು ಎಂಬ ಕಠಿಣ ಷರತ್ತನ್ನು ವಿಧಿಸಲಾಗಿತ್ತು. ಒಂದು ವೇಳೆ ವಿಕ್ರಮ್ ಈ ಹಣವನ್ನು ಕೊಡಲು ನಿರಾಕರಿಸಿದರೆ ಅಥವಾ ವಿಳಂಬ ಮಾಡಿದರೆ ಆತನ ಜೀವನಾಡಿಯಾದ ಸಾಫ್ಟ್ವೇರ್ ಕಂಪನಿಯ ಷೇರುಗಳನ್ನು ಜಪ್ತಿ ಮಾಡಬೇಕು ಮತ್ತು ಅವನನ್ನು ಆರ್ಥಿಕವಾಗಿ ನಿರ್ಬಂಧಿಸಬೇಕು ಎಂಬ ಬೆದರಿಕೆಯೂ ಆ ಕಾನೂನಿನ ಪತ್ರದಲ್ಲಿತ್ತು. ವಕೀಲರು ಆ ಕಾಗದಗಳನ್ನು ಅಂಜಲಿಯ ಮುಂದಿಟ್ಟರು. ಕೇವಲ ಪ್ರತ್ಯೇಕ ಮನೆ ಬೇಕು ಎಂದುಕೊಂಡಿದ್ದ ಅಂಜಲಿಗೆ ಆ ಅರ್ಜಿಯಲ್ಲಿದ್ದ ಕ್ರೌರ್ಯ, ಸುಳ್ಳು ಆರೋಪಗಳು ಮತ್ತು ದುರಾಸೆಯ ಮೊತ್ತವನ್ನು ನೋಡಿ ಉಸಿರುಗಟ್ಟಿದಂತಾಯಿತು. ಆ ಕಾಗದಗಳಿಗೆ ಸಹಿ ಹಾಕಲು ಅವಳು ಪೆನ್ನು ಎತ್ತಿಕೊಂಡಾಗ ಅವಳ ಬೆರಳುಗಳು ತೀವ್ರವಾಗಿ ನಡುಗುತ್ತಿದ್ದವು. ಗಂಡನೊಂದಿಗೆ ಕಳೆದ ಸುಂದರ ಕ್ಷಣಗಳು, ಆತನ ಮುಗ್ಧ ಪ್ರೀತಿ ಅವಳ ಕಣ್ಣ ಮುಂದೆ ಬಂದು ಹೋದವು. ಅವಳಿಗೆ ಅಲ್ಲಿ ಸಹಿ ಹಾಕಲು ಕಿಂಚಿತ್ತೂ ಮನಸ್ಸಿರಲಿಲ್ಲ. ಆದರೆ ಪಕ್ಕದಲ್ಲೇ ನಿಂತಿದ್ದ ತಾಯಿ ಶಾರದಮ್ಮಳ ಕಠಿಣ, ಅಧಿಕಾರಯುತ ದೃಷ್ಟಿ ಮತ್ತು ಸಹಿ ಮಾಡು ಅಂಜು ಎಂಬ ಒತ್ತಾಯದ ಧ್ವನಿ ಅವಳನ್ನು ಹಿಂದೇಟು ಹಾಕದಂತೆ ತಡೆಯಿತು. ತನ್ನದೇ ದಾಂಪತ್ಯದ ಮರಣಶಾಸನಕ್ಕೆ ಅಂಜಲಿ ಕಣ್ಣೀರು ನುಂಗುತ್ತಾ ನಡುಗುವ ಕೈಗಳಿಂದ ಅನಿವಾರ್ಯವಾಗಿ ಸಹಿ ಮಾಡಿದಳು. ಅಂಜಲಿ ಮತ್ತು ವಿಕ್ರಮ್ ನಡುವಿನ ಬಿರುಕು ಕೇವಲ ಒಂದು ದಿನದ ಜಗಳವಾಗಿರಲಿಲ್ಲ. ಅದು ದಿನನಿತ್ಯದ ಮೌನ ಸಂಘರ್ಷದ ಸ್ಫೋಟವಾಗಿತ್ತು. ಬೆಂಗಳೂರಿನಂಥ ವೇಗದ ಆಧುನಿಕ ನಗರದಲ್ಲಿ ಬೆಳೆದ ಅಂಜಲಿಗೆ ಮದುವೆಗೆ ಮುನ್ನ ತನ್ನದೇ ಆದ 100 ಕನಸುಗಳಿದ್ದವು. ಆಕೆಗೆ ತನ್ನದೇ ಆದ ಒಂದು ಸ್ವತಂತ್ರ ಪ್ರಪಂಚದ ಹಂಬಲವಿತ್ತು. ತನ್ನ ಗಂಡ, ತನ್ನ ಮಗು, ತನ್ನ ಪುಟ್ಟ ಸಾಮ್ರಾಜ್ಯ, ಇದಿಷ್ಟೇ ಅವಳ ಆಲೋಚನೆಯಾಗಿತ್ತು. ಆದರೆ ವಿಕ್ರಮ್ನ ಜಯನಗರದ ಆ ಹಳೆಯ ಬೃಹತ್ ಮನೆಯಲ್ಲಿ ಕಾಲಿಟ್ಟ ದಿನವೇ ಅವಳ ಕನಸುಗಳೆಲ್ಲ ವಾಸ್ತವದ ಬಂಡೆಗೆ ಅಪ್ಪಳಿಸಿ ಕರಗತೊಡಗಿದ್ದವು. ಮದುವೆಯಾದ ಮೊದಲ ದಿನದಿಂದಲೂ ಆ ದೊಡ್ಡ ಅವಿಭಕ್ತ ಕುಟುಂಬದ ಚೌಕಟ್ಟು ಅವಳಿಗೆ ಉಸಿರುಗಟ್ಟಿಸಿದಂತಾಗುತ್ತಿತ್ತು. ಆ ಮನೆ ಕೇವಲ ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟಿದ್ದಲ್ಲ. ಅದು ದಶಕಗಳ ಹಳೆಯ ಸಂಪ್ರದಾಯ, ಶಿಸ್ತು ಮತ್ತು ವಿಕ್ರಮ್ನ ತಾಯಿ ಶಾಂತಮ್ಮನವರ ಅಲಿಖಿತ ನಿಯಮಗಳಿಂದ ನಿರ್ಮಾಣವಾಗಿತ್ತು. ಮನೆಯ ಪ್ರತಿಯೊಂದು ಸಣ್ಣ ನಿರ್ಧಾರದಲ್ಲೂ ಬೆಳಿಗ್ಗೆ ಏನು ಅಡುಗೆ ಮಾಡಬೇಕು, ಯಾವ ಹಬ್ಬಕ್ಕೆ ಯಾರನ್ನ ಕರೆಯಬೇಕು, ಟಿವಿಯಲ್ಲಿ ಯಾವ ವಾಹಿನಿ ನೋಡಬೇಕು ಎಂಬುದರಿಂದ ಹಿಡಿದು ವಾರಾಂತ್ಯದಲ್ಲಿ ಎಲ್ಲಿಗೆ ಹೋಗಬೇಕು ಎನ್ನುವವರೆಗೆ ಅತ್ತೆಯ ಹಸ್ತಕ್ಷೇಪವಿರುತ್ತಿತ್ತು. ಅಡುಗೆ ಮನೆಯಲ್ಲಿ ಅಂಜಲಿಗೆ ಕೇವಲ ಸಹಾಯಕಿಯ ಸ್ಥಾನವಷ್ಟೇ ಇತ್ತು. ವಿಕ್ರಮ್ಗೆ ಹೀಗೆ ಮಾಡಿದರೆ ಇಷ್ಟವಿಲ್ಲ, ನಮ್ಮ ಮನೆಯಲ್ಲಿ ಸಾಂಬಾರ್ಗೆ ಈ ಮಸಾಲೆ ಹಾಕುವುದಿಲ್ಲ ಎಂಬ ಸಣ್ಣ ಸಣ್ಣ ಮಾತುಗಳು ದಿನನಿತ್ಯ ಅವಳನ್ನು ಚುಚ್ಚುತ್ತಿದ್ದವು. ವಾರಪೂರ್ತಿ ಕಚೇರಿಯಲ್ಲಿ ದುಡಿದು ಬರುವ ಗಂಡನೊಡನೆ ಭಾನುವಾರ ಹೊರಗೆ ಹೋಗಿ ಕಾಲ ಕಳೆಯುವ ಅವಳ ಆಸೆಗೆ ತಣ್ಣೀರೆರಚಲು ಮನೆಯಲ್ಲಿ ಯಾವುದಾದರೂ ನೆಂಟರ ದಂಡು ಹಾಜರಿರುತ್ತಿತ್ತು. ವಿಕ್ರಮ್ ಮತ್ತು ಅವಳು ತಮ್ಮ ಕೋಣೆಯಲ್ಲಿ ಪ್ರೀತಿಯಿಂದ ಮಾತನಾಡುವಾಗಲೂ ಬಾಗಿಲ ಆಚೆಯಿಂದ ಯಾರಾದರೂ ಕರೆಯುತ್ತಾರೋ ಎಂಬ ಆತಂಕ ಅವಳನ್ನು ಕಾಡುತ್ತಿತ್ತು. ತನ್ನದೇ ಆದ ಖಾಸಗಿತನವಿಲ್ಲದೆ ಆ ಮನೆಯಲ್ಲಿ ತಾನೊಬ್ಬಳು ಕೇವಲ ಅತಿಥಿಯಂತೆ ಅಥವಾ ವಂಶವನ್ನು ಬೆಳೆಸಲು ಬಂದ ಯಂತ್ರದಂತೆ ಅವಳಿಗೆ ಭಾಸವಾಗುತ್ತಿತ್ತು. ನಮಗೊಂದು ಸ್ವತಂತ್ರ ಬದುಕು ಬೇಡವೇ ವಿಕ್ರಮ್? ನಾವು ಗಂಡ ಹೆಂಡತಿಯಾಗಿ ಬದುಕುತ್ತಿದ್ದೇವೋ ಅಥವಾ ನಿಮ್ಮ ಇಡೀ ವಂಶದ ಸೇವೆ ಮಾಡಲು ನಾನು ಇಲ್ಲಿದ್ದೇನೋ?
ನಮ್ಮದೇ ಆದ ಸಣ್ಣ ಸಂಸಾರ ಕಟ್ಟಿಕೊಳ್ಳೋಣ ಎಂದು ಆಕೆ ಕಣ್ಣೀರಿಡುತ್ತಾ ವಿಕ್ರಮ್ ಬಳಿ ಹಲವು ಬಾರಿ ಅಂಗಲಾಚಿದ್ದಳು. ಅಂಜಲಿಯ ಈ ಒಂಟಿ ಸಂಸಾರದ ಹಂಬಲ ಕೇವಲ ಅವಳ ಸ್ವಂತ ಆಲೋಚನೆಯಾಗಿರಲಿಲ್ಲ. ಅದರ ಹಿಂದೆ ಅವಳ ತಾಯಿ ಶಾರದಮ್ಮನವರ ನಿರಂತರ ಕುಮ್ಮಕ್ಕು ಮತ್ತು ಮಾನಸಿಕ ಬ್ರೈನ್ ವಾಶ್ ಅಡಗಿತ್ತು. ಪ್ರತಿದಿನ ಬೆಳಗ್ಗೆ ವಿಕ್ರಮ್ ಕಚೇರಿಗೆ ಹೋದ ತಕ್ಷಣ ಅಂಜಲಿಯ ಮೊಬೈಲ್ ರಿಂಗ್ ಆಗುತ್ತಿತ್ತು. ಅದು ಶಾರದಮ್ಮನವರ ಕರೆ. ವಿಪರ್ಯಾಸವೆಂದರೆ ಅಂಜಲಿಯ ತಾಯಿ ಶಾರದಮ್ಮ ಸ್ವತಃ ತನ್ನ ಮಗ ಮತ್ತು ಸೊಸೆಯೊಂದಿಗೆ, ಅಂಜಲಿಯ ಅಣ್ಣ ಅತ್ತಿಗೆ ಅವರೊಂದಿಗೆ ವಾಸಿಸುತ್ತಿದ್ದರು. ಶಾರದಮ್ಮನವರ ಮನೆಯಲ್ಲಿ ಅವರದ್ದೇ ದರ್ಬಾರು. ತನ್ನ ಸೊಸೆ ಕಾವ್ಯ ಜಂಟಿ ಕುಟುಂಬದಲ್ಲಿ ಯಾವುದೇ ತಕರಾರಿಲ್ಲದೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಬೇಕು. ಮನೆಗೆ ಬರುವ ನೆಂಟರಿಷ್ಟರನ್ನು ನಗುಮುಗದಿಂದ ಸತ್ಕರಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ತನ್ನ ಮಾತನ್ನು ಮೀರಬಾರದು ಎಂದು ಕಟ್ಟುನಿಟ್ಟಾಗಿ ಶಾಸನ ಮಾಡಿದ್ದ ಆ ತಾಯಿ ತನ್ನ ಮಗಳ ವಿಚಾರಕ್ಕೆ ಬರುವಾಗ ಮಾತ್ರ ಸಂಪೂರ್ಣ ತದ್ವಿರುದ್ಧವಾಗಿ ಅತ್ಯಂತ ಸ್ವಾರ್ಥದಿಂದ ಯೋಚಿಸುತ್ತಿದ್ದರು. ದೂರವಾಣಿಯಲ್ಲಿ ಶಾರದಮ್ಮನವರ ಈ ದ್ವಂದ್ವ ನಿಲುವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಂದು ಕಡೆ ತಮ್ಮ ಸೊಸೆ ಕಾವ್ಯಳಿಗೆ, ನಮ್ಮ ಕಾಲದಲ್ಲಿ ನಾವೆಲ್ಲ ಅತ್ತೆ ಮಾವನ ಸೇವೆಯನ್ನ ದೇವರ ಸೇವೆ ತರ ಅಂತ ತಿಳ್ಕೊಂಡಿದ್ವಿ. ಈಗಿನ ಹುಡುಗಿಯರಿಗೆ ವೀಕೆಂಡ್ ಬಂದ್ರೆ ಸಾಕು, ಗಂಡನ ದುಡ್ಡಲ್ಲಿ ಹೋಟೆಲ್ ಸಿನಿಮಾ ಅಂತ ಊರು ಸುತ್ತಬೇಕು ಎಂದು ಬೈಯುತ್ತಿದ್ದರು. ಅದೇ ಬಾಯಿಯಲ್ಲಿ ಮರುಕ್ಷಣವೇ ಮಗಳು ಅಂಜಲಿಗೆ ಕರೆ ಮಾಡಿ, ಅಂಜು, ನಿನ್ನ ಗಂಡನಿಗೆ ಬುದ್ಧಿ ಇಲ್ಲ. ವೀಕೆಂಡ್ನಲ್ಲಿ ನಿನ್ನನ್ನು ಹೊರಗೆ ಕರೆದುಕೊಂಡು ಹೋಗೋದು ಬಿಟ್ಟು ಆ ಅಪ್ಪ ಅಮ್ಮನ ಸೇವೆ ಮಾಡಿಕೊಂಡು ಕೂತಿದ್ದಾನೆ. ನೀನು ಹೀಗೆ ಸುಮ್ಮನಿದ್ದರೆ ನಿನ್ನ ಯೌವನವೆಲ್ಲ ಆ ಅಡುಗೆ ಮನೆಯಲ್ಲೇ ಕರಗಿ ಹೋಗುತ್ತೆ. ನೋಡು ಅಂಜಲಿ, ಈಗಲೇ ಗಂಡನನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಬಂದ್ಬಿಡು. ಅತ್ತೆ ಮಾವನ ಜೊತೆಗಿದ್ದರೆ ಆ ಮನೆಯಲ್ಲಿ ನೀನು ಕೇವಲ ಕೆಲಸದವಳಂತೆ ಅಡುಗೆ ಮನೆಗಷ್ಟೇ ಸೀಮಿತವಾಗಿರುತ್ತೀಯೇ ಹೊರತು ನಿನಗೆ ಯಾವ ಅಧಿಕಾರವೂ ಸಿಗುವುದಿಲ್ಲ. ಅವನ ಸಂಪಾದನೆಯೆಲ್ಲ ಆ ಮುರ್ಕಿ ಕೈ ಸೇರುತ್ತೆ. ನಾಳೆ ನಿನಗೆ ಅಂತ ಏನೂ ಉಳಿಯಲ್ಲ. ನಿನ್ನದೇ ಆದ ಮನೆ ಮಾಡ್ಕೋ ಎಂದು ನಿರಂತರವಾಗಿ ವಿಷಬೀಜ ಬಿತ್ತುತ್ತಿದ್ದರು. ಅಂಜಲಿಗೆ ತನ್ನ ತಾಯಿಯ ಈ ಇಬ್ಬಗೆಯ ನೀತಿ ಅರ್ಥವಾಗಲೇ ಇಲ್ಲ. ತನ್ನ ತಾಯಿಯ ಮಾತುಗಳೇ ಸತ್ಯ. ತನ್ನ ಸ್ವಾತಂತ್ರ್ಯವನ್ನು ತನ್ನ ಅತ್ತೆ ಮಾವ ಕಸಿದುಕೊಳ್ಳುತ್ತಿದ್ದಾರೆ ಎಂಬ ದೃಢೀಕರಣ ಒಲವು ಅವಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರತೊಡಗಿತು. ಪ್ರತಿಯೊಂದು ಸಣ್ಣ ಘಟನೆಯನ್ನು ಆಕೆ ಅನುಮಾನದ ಭೂತಗನ್ನಡಿಯಲ್ಲಿ ನೋಡತೊಡಗಿದಳು. ಅತ್ತೆ ಪ್ರೀತಿಯಿಂದ ಯಾವುದಾದರೂ ಸಲಹೆ ನೀಡಿದರೂ ಅದು ತಾಯಿಯ ಮಾತುಗಳ ಪ್ರಭಾವದಿಂದ ದಬ್ಬಾಳಿಕೆಯಂತೆ ಕಾಣತೊಡಗಿತು. ವಿಕ್ರಮ್ ತನ್ನ ತಾಯಿಗೆ ಹಬ್ಬದ ದಿನ ಸೀರೆ ಕೊಡಿಸಿದರೆ ಅದು ಅಂಜಲಿಗೆ ತನ್ನ ಮೇಲಿನ ನಿರ್ಲಕ್ಷ್ಯವಾಗಿ ಭಾಸವಾಗುತ್ತಿತ್ತು. ತಾಯಿಯ ಈ ದ್ವಂದ್ವ ನಿಲುವು ಮತ್ತು ಕುತಂತ್ರ ಅಂಜಲಿಗೆ ಅರ್ಥವಾಗುವಷ್ಟರಲ್ಲಿ ಅವಳ ಮನಸ್ಸು ಗಂಡನ ಮನೆಯಿಂದ ಮತ್ತು ಆ ಕುಟುಂಬದಿಂದ ಸಂಪೂರ್ಣವಾಗಿ ಭಾವನಾತ್ಮಕವಾಗಿ ದೂರವಾಗಿತ್ತು. ಅವಳ ದೃಷ್ಟಿಯಲ್ಲಿ ಆ ಮನೆ ಒಂದು ಜೈಲಿನಂತೆ ಮತ್ತು ವಿಕ್ರಮ್ನ ಹೆತ್ತವರು ಜೈಲರ್ಗಳಂತೆ ಮೂಡಿದ್ದರು. ಆದರೆ ವಿಕ್ರಮ್ನ ನಿಲುವು ಕಲ್ಲಿನಷ್ಟೇ ಕಠಿಣವಾಗಿತ್ತು. ಆತ ಆಧುನಿಕ ಉದ್ಯಮಿಯಾಗಿದ್ದರೂ ಆತನ ಬೇರುಗಳು ಭಾರತೀಯ ಕುಟುಂಬದ ಮೌಲ್ಯಗಳಲ್ಲಿ ಆಳವಾಗಿ ನಾಟಿದ್ದವು. ತನ್ನನ್ನು ಕಷ್ಟಪಟ್ಟು ಓದಿಸಿ ಬೆಳೆಸಿ ಇಂದಿನ ಯಶಸ್ವಿ ಸಾಫ್ಟ್ವೇರ್ ಕಂಪನಿಯ ಮಾಲೀಕನನ್ನಾಗಿ ಮಾಡಿದ ವಯಸ್ಸಾದ ಹೆತ್ತವರನ್ನು ಒಂಟಿಯಾಗಿ ಬಿಡಲು ಆತನಿಗೆ ಕಿಂಚಿತ್ತೂ ಒಪ್ಪಿಗೆ ಇರಲಿಲ್ಲ. ಅವನ ತಂದೆಗೆ ಹೃದಯದ ಸಮಸ್ಯೆ ಇತ್ತು, ತಾಯಿಗೆ ಮಂಡಿ ನೋವು. ಇಂತಹ ವಯಸ್ಸಿನಲ್ಲಿ ಅವರ ಆರೈಕೆ ಮಾಡಬೇಕಾದ ಸಮಯದಲ್ಲಿ ಅವರನ್ನು ಬಿಟ್ಟು ಹೋಗುವುದು ವಿಕ್ರಮ್ಗೆ ಅಕ್ಷಮ್ಯ ಅಪರಾಧವಾಗಿ ಕಂಡಿತು. ಅಂಜಲಿ, ದಯವಿಟ್ಟು ವಾಸ್ತವವನ್ನು ಅರ್ಥ ಮಾಡಿಕೊ. ನನ್ನ ಅಪ್ಪ ಅಮ್ಮ ಇಡೀ ಜೀವನವನ್ನು ತಮ್ಮ ಸಂಪಾದನೆಯನ್ನು ನನಗಾಗಿ ಸವೆಸಿದ್ದಾರೆ. ನಾನು ಕೇಳಿದ್ದನ್ನೆಲ್ಲ ಕೊಡಿಸಲು ಅವರು ತಮ್ಮ ಎಷ್ಟೋ ಆಸೆಗಳನ್ನು ಕೊಂದುಕೊಂಡಿದ್ದಾರೆ. ಅವರ ಈ ಇಳಿವಯಸ್ಸಿನಲ್ಲಿ ನಾನು ಅವರನ್ನು ಅನಾಥರಂತೆ ಬಿಟ್ಟು ಪ್ರತ್ಯೇಕವಾಗಿ ಬರುವುದು ಎಂದರೆ ಅದು ಕೃತಜ್ಞತೆಯ ಪರಮಾವಧಿ. ನಿನಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ನಾನು ಒದಗಿಸಿಲ್ಲವೇ? ನಮ್ಮದೇ ಆದ ಪ್ರತ್ಯೇಕ ಕೋಣೆ ಇದೆ, ನಿನಗೆ ಓಡಾಡಲು ಕಾರಿದೆ. ಆದರೂ ನೀನು ಯಾಕೆ ಇಷ್ಟು ಹಠ ಮಾಡುತ್ತಿದ್ದೀಯಾ? ಇದು ನಿನ್ನ ಸ್ವಂತ ಆಲೋಚನೆಯಲ್ಲ. ನಿನ್ನ ತಾಯಿಯ ಮಾತು ಕೇಳಿ ನೀನು ನಮ್ಮ ಸಂಸಾರವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯ.
ದಯವಿಟ್ಟು ನಿನ್ನ ತಾಯಿಯ ಕುರುಡು ಪ್ರಭಾವದಿಂದ ಹೊರಬರು. ನೀನು ಸ್ವಲ್ಪ ಹೊಂದಾಣಿಕೆ ಮಾಡಿಕೊ ಎಂದು ಆತ ತನ್ನ ಜವಾಬ್ದಾರಿಯನ್ನು ಸಮರ್ಥಿಸಿಕೊಳ್ಳುತ್ತಾ ಅವಳ ಮನವೊಲಿಸಲು ಶತಪ್ರಯತ್ನ ಪಟ್ಟ. ವಿಕ್ರಮ್ ಎಷ್ಟೇ ಸಮಾಧಾನದಿಂದ ಹೇಳಿದರೂ ಅಂಜಲಿಯ ಕಿವಿಗೆ ಅದು ತಲುಪುತ್ತಿರಲಿಲ್ಲ. ಅವಳ ಮನಸ್ಸಿನಲ್ಲಿ ತಾಯಿಯ ಮಾತುಗಳು ಚಳಿಯದೆ ಕೂತಿದ್ದವು. ದಿನೇ ದಿನೇ ಮನೆಯ ವಾತಾವರಣ ಹದಗೆಡತೊಡಗಿತು. ಊಟದ ಮೇಜಿನ ಬಳಿ ಆವರಿಸುತ್ತಿದ್ದ ಮೌನ, ಕೋಣೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಆರಂಭವಾಗುತ್ತಿದ್ದ ವಾದ ವಿವಾದಗಳು, ವಿಕ್ರಮ್ಗೂ ತನ್ನ ಹೆಂಡತಿಯ ನಿರಂತರ ದೂರುಗಳಿಂದ, ತಾಯಿಯ ಮೇಲಿನ ಅವಳ ಸಿಟ್ಟಿನಿಂದ ಮಾನಸಿಕವಾಗಿ ಸುಸ್ತಾಗತೊಡಗಿತು. ಆಫೀಸಿನ ಒತ್ತಡದ ಜೊತೆಗೆ ಮನೆಯ ಈ ದಿನನಿತ್ಯದ ಯುದ್ಧ ಅವನನ್ನು ಹೈರಾಣಾಗಿಸಿತ್ತು. ಕೊನೆಗೊಂದು ದಿನ ವಿಕ್ರಮ್ನ ತಂದೆಗೆ ಸಣ್ಣದಾಗಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾದಾಗ ಇಡೀ ಮನೆ ಆತಂಕದಲ್ಲಿತ್ತು. ಆ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅಂಜಲಿಯ ತಾಯಿ ಕರೆ ಮಾಡಿ, ನೋಡಿದ್ಯಾ ಅಂಜು, ಇವರ ನಾಟಕ ಶುರುವಾಯಿತು. ನೀನು ಬೇರೆ ಮನೆ ಮಾಡ್ತೀಯ ಅಂತ ಗೊತ್ತಾಗಿ ಈಗ ಕಾಯಿಲೆ ನೆಪ ಹೇಳ್ತಿದ್ದಾರೆ. ಇದು ನಿನ್ನನ್ನು ಅಡಿಯಾಳಾಗಿ ಇಟ್ಟುಕೊಳ್ಳುವ ತಂತ್ರ. ನೀನು ಬಗ್ಗಬೇಡ, ನಿನ್ನ ನಿರ್ಧಾರ ಬದಲಿಸಬೇಡ ಎಂದು ಹೇಳಿದ್ದಳು. ಇದನ್ನು ಆಕಸ್ಮಿಕವಾಗಿ ಕೇಳಿಸಿಕೊಂಡ ವಿಕ್ರಮ್ನ ಸಹನೆಯ ಕಟ್ಟೆ ಒಡೆಯಿತು. ಅಂದು ರಾತ್ರಿ ನಡೆದ ಜಗಳ ಅವರ ದಾಂಪತ್ಯದ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆಯಿತು. ನಿನಗೆ ನನ್ನ ಹೆತ್ತವರ ಜೀವಕ್ಕಿಂತ ನಿನ್ನ ತಾಯಿಯ ವಿಷದ ಮಾತುಗಳೇ ಮುಖ್ಯವಾಯ್ತಾ? ನಿನಗೆ ಪ್ರತ್ಯೇಕತೆ ಬೇಕು ಅಲ್ವಾ? ನೀನು ಹೋಗಬಹುದು. ಆದರೆ ನನ್ನ ತಂದೆ ತಾಯಿಯನ್ನು ಈ ಮನೆಯಿಂದ ಆಚೆ ಹಾಕಲು ನಾನು ಬಿಡುವುದಿಲ್ಲ ಎಂದು ವಿಕ್ರಮ್ ಕಠಿಣವಾಗಿ ಹೇಳಿದ. ಆ ಕ್ಷಣದಲ್ಲಿ ಅಂಜಲಿಯ ಅಹಂಕಾರವೂ ಮೇಲೈಯಾಯಿತು. ಅವಳ ಆ ಒಂಟಿ ಸಂಸಾರದ ಹಠ, ಅವಳ ತಾಯಿಯ ದ್ವಂದ್ವನೀತಿ ಮತ್ತು ವಿಕ್ರಮ್ನ ಹೆತ್ತವರ ಮೇಲಿನ ಭಕ್ತಿ ಇವೆಲ್ಲವೂ ಸೇರಿ ಒಂದು ಸುಂದರವಾಗಿದ್ದ ಕುಟುಂಬವನ್ನು ಅಂದು ಛಿದ್ರಗೊಳಿಸಿತು. ಅಂಜಲಿ ತನ್ನ ಮಗಳನ್ನು ಕರೆದುಕೊಂಡು ತಾಯಿಯ ಮನೆಗೆ ಹೊರಟು ಹೋದಳು. ಅಂಜಲಿ ತನ್ನ ಮಗಳ ಕೈ ಹಿಡಿದು ಅಳುತ್ತಾ ತಾಯಿಯ ಮನೆಗೆ ಕಾಲಿಟ್ಟ ನಂತರ ಕತೆ ಸಂಪೂರ್ಣವಾಗಿ ಕರಾಳ ತಿರುವು ಪಡೆಯಿತು. ಅಲ್ಲಿಯವರೆಗೂ ಕೇವಲ ತನ್ನ ಮಗಳಿಗೆ ಪ್ರತ್ಯೇಕ ಸ್ವತಂತ್ರ ಸಂಸಾರ ಬೇಕು ಎಂದು ಕಾಳಜಿಯ ನಾಟಕವಾಡುತ್ತಿದ್ದ ಶಾರದಮ್ಮನ ಅಸಲಿ ಬಣ್ಣ ಈಗ ನಿಧಾನವಾಗಿ ಬಯಲಾಗತೊಡಗಿತು. ಅವರ ನಿಜವಾದ ಉದ್ದೇಶ ಕೇವಲ ಮಗಳ ಸ್ವಾತಂತ್ರ್ಯವಾಗಿರಲಿಲ್ಲ, ಬದಲಾಗಿ ಅಳಿಯ ವಿಕ್ರಮ್ನ ಕಷ್ಟದ ಸಂಪತ್ತಿನ ಮೇಲೆ ಅವರ ಹದ್ದುಗಣ್ಣಿತ್ತು. ವಿಕ್ರಮ್ನ ಯಶಸ್ಸು, ಆತನ 90 ಲಕ್ಷ ರೂಪಾಯಿ ಬೆಲೆಯ ಐಷಾರಾಮಿ SUV ಕಾರು, ಆತನ ಸಾಫ್ಟ್ವೇರ್ ಕಂಪನಿಯ ಕೋಟಿಗಟ್ಟಲೆ ವಹಿವಾಟು, HSR ಲೇಔಟ್ನ ಆ ಬೃಹತ್ ಬಂಗಲೆ ಇವೆಲ್ಲವೂ ಶಾರದಮ್ಮನ ಮನಸ್ಸಿನಲ್ಲಿ ದುರಾಸೆಯ ಬೆಂಕಿಯನ್ನು ಹೊತ್ತಿಸಿದ್ದವು. ಅವಳಿಗೆ ತನ್ನ ಮಗಳು ಪಟ್ಟ ಕಷ್ಟಕ್ಕಿಂತ ಕೈತಪ್ಪಿ ಹೋಗುತ್ತಿರುವ ಚಿನ್ನದ ಮೊಟ್ಟೆಯಿಡುವ ಕೋಳಿಯ ಚಿಂತೆಯೇ ಹೆಚ್ಚಾಗಿತ್ತು. ನೋಡು ಅಂಜಲಿ, ನೀನು ಬರಿಗೈಯಲ್ಲಿ ಆ ಮನೆಯಿಂದ ಹೊರಬಂದದ್ದು ನಿನ್ನ ಜೀವನದ ಅತೀ ದೊಡ್ಡ ತಪ್ಪು ಎಂದು ಶಾರದಮ್ಮ ದಿನವೂ ಅವಳ ತಲೆ ತಿನ್ನತೊಡಗಿದರು. ನೀನು ಆ ಮನೆಯಲ್ಲಿ ಬಾಣಸಿಗಳಂತೆ ದುಡಿಯುತ್ತಿದ್ದೀಯ. ನಿನ್ನ ಯೌವನ, ನಿನ್ನ ಕನಸುಗಳನ್ನೆಲ್ಲ ಆ ಅಡುಗೆ ಮನೆಯ 4 ಗೋಡೆಗಳ ಮಧ್ಯೆ ಅವರಿಗಾಗಿ ಕರಗಿಸಿದ್ದೀಯ. ಈಗ ನಿನ್ನನ್ನು ಆಚೆ ಹಾಕಿ ಅವನು ತನ್ನ ಅಪ್ಪ ಅಮ್ಮನ ಜೊತೆ ಆ ಐಷಾರಾಮಿ ಬಂಗಲೆಯಲ್ಲಿ ರಾಜನಂತೆ ಮೆರೆಯಬೇಕಾ? ನಿನ್ನ ಜಾಗದಲ್ಲಿ ಬೇರೊಬ್ಬಳನ್ನು ತಂದು ಕೂರಿಸಬೇಕಾ? ಖಂಡಿತ ಸಾಧ್ಯವಿಲ್ಲ. ಅಂಜಲಿ ಮಾನಸಿಕವಾಗಿ ಜರ್ಜರಿತಳಾಗಿದ್ದಳು. ದಾಂಪತ್ಯ ಮುರಿದು ಬಿದ್ದ ಒಂಟಿತನ ಮತ್ತು ಭವಿಷ್ಯದ ಆತಂಕ ಅವಳನ್ನು ಕಾಡುತ್ತಿದ್ದಾಗ ತಾಯಿಯ ಈ ಮಾತುಗಳು ಅವಳಿಗೆ ಆಸರೆಯಂತೆ, ತನಗೆ ಸಿಗಬೇಕಾದ ನ್ಯಾಯದಂತೆ ಕಂಡವು. ಅಂಜಲಿಯ ಪ್ರತಿಯೊಂದು ಮಾತನ್ನೂ ವೇದವಾಕ್ಯವಾಗಿ ನಂಬಿದ್ದ ಅಂಜಲಿ ತನ್ನದೇ ಗಂಡನ ವಿರುದ್ಧ ಸಂಪೂರ್ಣವಾಗಿ ತಿರುಗಿಬಿದ್ದಳು. ಶಾರದಮ್ಮನ ಸೇಡಿನ ದಾಹ ಎಷ್ಟಿತ್ತೆಂದರೆ ವಿಕ್ರಮ್ನನ್ನು ಆರ್ಥಿಕವಾಗಿ ಸಂಪೂರ್ಣವಾಗಿ ನಾಶ ಮಾಡಬೇಕು, ಅವನ ಸೊಕ್ಕಿನ ಹೆತ್ತವರನ್ನು ಬೀದಿಗೆ ತಳ್ಳಬೇಕು, ಆತನನ್ನು ಅಕ್ಷರಶಃ ಭಿಕ್ಷುಕನನ್ನಾಗಿ ಮಾಡಬೇಕು ಎಂಬ ವಿಕೃತ ಹಠ ಅವಳಲ್ಲಿತ್ತು. ಅವನ ಪ್ರತಿಯೊಂದು ರೂಪಾಯಿಯ ಮೇಲೂ ನನ್ನ ಹಕ್ಕಿದೆ. ಅವನ ಬ್ಯಾಂಕ್ ಬ್ಯಾಲೆನ್ಸ್, ಅವನ ಕಂಪನಿ ಎಲ್ಲವನ್ನೂ ನೀನು ಕಸಿದುಕೊಳ್ಳಬೇಕು. ಇದು ಭಿಕ್ಷೆಯಲ್ಲ, ನಿನ್ನ ಹಕ್ಕು ಎಂದು ಪ್ರತಿನಿತ್ಯ ಮಂತ್ರ ಪಠಿಸುವಂತೆ ಅಂಜಲಿಗೆ ಹೇಳಿಕೊಟ್ಟರು. ಮಗಳ ಭವಿಷ್ಯದ ಹೆಸರಿನಲ್ಲಿ ಶಾರದಮ್ಮ ತಮ್ಮ ಆರ್ಥಿಕ ದುರಾಸೆಯನ್ನು ತಿಳಿಸಿಕೊಳ್ಳುವ
ದೊಡ್ಡ ಹುನ್ನಾರವನ್ನು ವ್ಯವಸ್ಥಿತವಾಗಿ ನಡೆಸಿದ್ದರು. ತಾಯಿಯ ಕುರುಡು ಪ್ರೇಮ ಮತ್ತು ನಿರಂತರ ಪ್ರಚೋದನೆಗೆ ಸಂಪೂರ್ಣವಾಗಿ ಬಲಿಯಾದ ಅಂಜಲಿ ಕಡೆಗೂ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ಒಪ್ಪಿದಳು. ಶಾರದಮ್ಮ ತಾವೇ ಮುಂದೆ ನಿಂತು ನಗರದ ಅತ್ಯಂತ ದುಬಾರಿ ಮತ್ತು ನಿರ್ದಯಿ ವಕೀಲರೊಬ್ಬರನ್ನು ನೇಮಿಸಿದರು. ಕೇವಲ ವಿಚ್ಛೇದನವಷ್ಟೇ ಅಲ್ಲ, ವಕೀಲರ ಕಚೇರಿಯಲ್ಲಿ ಕುಳಿತು ಶಾರದಮ್ಮ ಲೆಕ್ಕಾಚಾರ ಹಾಕಿ ಸಿದ್ಧಪಡಿಸಿದ ಆ ಅರ್ಜಿಯಲ್ಲಿದ್ದ ಬೇಡಿಕೆಗಳು ಎಂಥವರನ್ನೂ ಬೆಚ್ಚಿಬೀಳಿಸುತ್ತಿದ್ದವು. ಜೀವನಾಂಶವಾಗಿ ಒನ್ ಟೈಮ್ ಅಲಿಮನಿ ಬರೋಬ್ಬರಿ 15 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ನೀಡಬೇಕು ಎಂದು ಅದರಲ್ಲಿ ನಮೂದಿಸಲಾಗಿತ್ತು. ಇದು ವಿಕ್ರಮ್ನ ಕಂಪನಿಯ ಒಟ್ಟು ಮೌಲ್ಯದ ಅರ್ಧದಷ್ಟಿತ್ತು. ಜೊತೆಗೆ ತಾನು ಮತ್ತು ತನ್ನ ಮಗಳು ಅದೇ ಐಷಾರಾಮಿ ಜೀವನ ಶೈಲಿಯನ್ನು ಮುಂದುವರಿಸಲು ನಿರ್ವಹಣಾ ವೆಚ್ಚವಾಗಿ ಪ್ರತಿ ತಿಂಗಳಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡಬೇಕು. ಒಂದು ವೇಳೆ ಅವನು ಇದನ್ನು ಕೊಡಲು ನಿರಾಕರಿಸಿದರೆ ಆತನ ಸಾಫ್ಟ್ವೇರ್ ಕಂಪನಿಯ ಷೇರುಗಳನ್ನು ಜಪ್ತಿ ಮಾಡಬೇಕು. ಅಟ್ಯಾಚ್ಮೆಂಟ್ ಆಫ್ ಶೇರ್ಸ್ ಎಂಬ ಬೆದರಿಕೆಯೂ ಆ ಅರ್ಜಿಯಲ್ಲಿತ್ತು. ಅಂಜಲಿ ಆ ಕಾಗದಗಳಿಗೆ ಸಹಿ ಹಾಕುವಾಗ ಅವಳ ಕೈ ನಡುಗಿದವು. ಆದರೆ ಪಕ್ಕದಲ್ಲೇ ನಿಂತಿದ್ದ ತಾಯಿಯ ಕಠಿಣ ದೃಷ್ಟಿ ಅವಳನ್ನು ಹಿಂದೇಟು ಹಾಕದಂತೆ ತಡೆಯಿತು. ಕೋರ್ಟ್ನಿಂದ ಬಂದ ಆ 15 ಕೋಟಿ ರೂಪಾಯಿಗಳ ಮತ್ತು ವಿಚ್ಛೇದನದ ಲೀಗಲ್ ನೋಟಿಸ್ ವಿಕ್ರಮ್ನ ಕೈ ಸೇರಿದಾಗ ಆತನ ಕಾಲಡಿಯ ಭೂಮಿಯೇ ನಡುಗಿದಂತಾಯಿತು. ಆಫೀಸಿನ ತನ್ನ ಕ್ಯಾಬಿನ್ನಲ್ಲಿ ಕುಳಿತ ಆ ನೋಟಿಸ್ ಓದುತ್ತಿದ್ದಂತೆ ಅವನ ಮುಖ ಬೆವರಿತು, ಹೃದಯ ಬಡಿತ ವೇಗವಾಯಿತು. ಆ ನೋಟಿಸ್ನಲ್ಲಿದ್ದ ಪ್ರತಿಯೊಂದು ಪದವೂ ಆರ್ಥಿಕ ಲೆಕ್ಕಾಚಾರವೂ ಅಂಜಲಿಯದ್ದಲ್ಲ. ಅದರ ಹಿಂದೆ ನಿಂತು ದಾಳವೆಳೆಯುತ್ತಿದ್ದ ಶಾರದಮ್ಮನ ಕುತಂತ್ರ ಎಂಬುದು ವಿಕ್ರಮ್ಗೆ ನಿಚ್ಚಳವಾಗಿ ಅರ್ಥವಾಯಿತು. ನನ್ನನ್ನು ಮತ್ತು ನನ್ನ ವಯಸ್ಸಾದ ತಂದೆ ತಾಯಿಯನ್ನು ಬೀದಿಗೆ ತಳ್ಳಲು ಅವಳ ತಾಯಿ ಇಷ್ಟು ನೀಚ ಮಟ್ಟಕ್ಕೆ ಇಳಿಯುತ್ತಾಳ ಎಂದು ಅವನು ಹತಾಶೆಯಿಂದ ಮೇಜಿನ ಮೇಲೆ ಗುದ್ದಿದ. ತಾನು ಹಗಲಿರುಳು ರಕ್ತ ಬೆವರು ಸುರಿಸಿ ನಿದ್ದೆಗೆಟ್ಟು ಕಟ್ಟಿದ ಸಾಮ್ರಾಜ್ಯ, ತನ್ನ ಕನಸಿನ ಕಂಪನಿ, ತನ್ನ ತಂದೆ ತಾಯಿಯ ನೆಮ್ಮದಿಯ ಭವಿಷ್ಯ ಎಲ್ಲವೂ ಈಗ ಅಪಾಯದಲ್ಲಿದ್ದವು. ತಾನು 15 ಕೋಟಿ ರೂಪಾಯಿಗಳನ್ನು ಜೀವನಾಂಶವಾಗಿ ಕೊಟ್ಟರೆ ತನ್ನ ಕಂಪನಿ ದಿವಾಳಿಯಾಗುತ್ತದೆ, ಉದ್ಯೋಗಿಗಳ ಸಂಬಳ ನಿಲ್ಲುತ್ತದೆ, ಸಾಲಗಾರರ ಕಾಟ ಶುರುವಾಗುತ್ತದೆ ಮತ್ತು ತನ್ನ ಹೆತ್ತವರು ಆ ಬಂಗಲೆಯನ್ನು ಕಳೆದುಕೊಂಡು ಬೀದಿಗೆ ಬರುತ್ತಾರೆ ಎಂಬುದು ಅವನಿಗೆ ಸ್ಪಷ್ಟವಾಗಿತ್ತು. ಆ ಕ್ಷಣದಲ್ಲಿ ಅವನೊಳಗಿದ್ದ ಮೌನವಾದ ನೊಂದ ಗಂಡಾಸತ್ತು ಒಬ್ಬ ಚಾಣಾಕ್ಷ ಉದ್ಯಮಿ ಮತ್ತು ತನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳಲೇಬೇಕೆಂಬ ಹಠವಿರುವ ಮಗ ಜಾಗೃತನಾದ. ಆತ ಶಾರದಮ್ಮನ ದುರಾಸೆಗೆ ಬಲಿಯಾಗಲು ಸಿದ್ಧನಿರಲಿಲ್ಲ. ಈ ಕರಾಳ ಷಡ್ಯಂತ್ರವನ್ನು ಎದುರಿಸಲು ವಿಕ್ರಮ್ ತನ್ನದೇ ಆದ, ಆದರೆ ಕಾನೂನಿನ ಕಣ್ಣಿಗೆ ಮಣ್ಣೆರಚುವ ದೊಡ್ಡ ಕಾರ್ಪೊರೇಟ್ ತಂತ್ರವನ್ನು ಹೆಣೆಯಲು ಶುರು ಮಾಡಿದ. ಅಂಜಲಿ ಮತ್ತು ಅವಳ ತಾಯಿ ತನ್ನ ಆಸ್ತಿಯನ್ನು ಮುಟ್ಟುವ ಮುನ್ನವೇ ತಾನು ಕಾಗದದ ಮೇಲೆ ಪಾಪದ ಬಡವನಾಗಬೇಕು ಎಂದು ಆತ ನಿರ್ಧರಿಸಿದ. ಅಂದು ರಾತ್ರಿ ತನ್ನ ಕಂಪನಿಯ ನಂಬಿಕಸ್ಥ ಆಡಿಟರ್ ಮತ್ತು ಹಿರಿಯ ಕಾರ್ಪೊರೇಟ್ ವಕೀಲರೊಂದಿಗೆ ರಹಸ್ಯ ಸಭೆ ನಡೆಸಿದ. ಅವರಿಗೆ ನನ್ನ ಆಸ್ತಿ ಬೇಕು, ಆದರೆ ಆಸ್ತಿಯೇ ನನ್ನ ಹೆಸರಿನಲ್ಲಿ ಇಲ್ಲದಿದ್ದರೆ ಎಂಬ ಐಡಿಯಾ ಅಲ್ಲಿ ಹುಟ್ಟಿತು. ಮರುದಿನದಿಂದಲೇ ಆಪರೇಷನ್ ಶುರುವಾಯಿತು. ಅತ್ಯಂತ ವ್ಯವಸ್ಥಿತವಾಗಿ ತನ್ನ ಹೆಸರಿನಲ್ಲಿದ್ದ HSR ಲೇಔಟ್ನ ಬಂಗಲೆ, ಕನಕಪುರದ ತೋಟದ ಮನೆ ಎಲ್ಲವನ್ನೂ ಯಾವುದೇ ಹಣದ ವಹಿವಾಟಿಲ್ಲದೆ ಪ್ರೀತಿ ಮತ್ತು ಕಾಳಜಿಯ ಹೆಸರಿನಲ್ಲಿ ತನ್ನ 70 ವರ್ಷದ ತಾಯಿ ಶಾಂತಮ್ಮನ ಹೆಸರಿಗೆ ದಾನಪತ್ರ ಮಾಡಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಕಚೇರಿಯಲ್ಲಿ ನೋಂದಣಿ ಮಾಡಿಸಿದ. ಅಷ್ಟೇ ಅಲ್ಲ, ತನ್ನ ಟೆಕ್ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸಭೆ ಕರೆದು ತನ್ನ ಬಹುಪಾಲು ಷೇರುಗಳನ್ನು ತಾಯಿಯ ಹೆಸರಿಗೆ ವರ್ಗಾಯಿಸಿದ. ತನ್ನ ಸ್ವಂತ ಬ್ಯಾಂಕ್ ಖಾತೆಯಲ್ಲಿದ್ದ ಹಣವನ್ನೆಲ್ಲ ತಾಯಿಯ ಖಾತೆಗೆ ಹಳೆಯ ಸಾಲದ ಮರುಪಾವತಿ ಎಂಬ ನೆಪದಲ್ಲಿ ಜಮೆ ಮಾಡಿದ. ಮುಗ್ಧ ತಾಯಿ ಶಾಂತಮ್ಮನಿಗೆ ಮಗನ ಈ ಕಾಗದದ ಆಟಗಳೇನೂ ತಿಳಿದಿರಲಿಲ್ಲ. ತನ್ನ ಮಗನ ಕಂಪನಿಯ ವ್ಯವಹಾರಗಳಿರಬೇಕೆಂದು ಆತ ಎಲ್ಲಿ ಸಹಿ ಹಾಕಲು ಹೇಳಿದನೋ ಅಲ್ಲಿ ನಂಬಿಕೆಯಿಂದ ಸಹಿ ಹಾಕಿದರು. ಕೇವಲ 18 ತಿಂಗಳ ಅವಧಿಯಲ್ಲಿ ವಿಚ್ಛೇದನದ ಪ್ರಕರಣದ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುವ ಹೊತ್ತಿಗೆ ವಿಕ್ರಮ್ ಕಾಗದದ ಮೇಲೆ ಬಿಡಿಗಾಸಿಲ್ಲದ ಬ್ಯಾಂಕ್ ಖಾತೆಯಲ್ಲಿ 0 ಬ್ಯಾಲೆನ್ಸ್ ಹೊಂದಿರುವ ತಾಯಿಯ ದಯೆಯಿಂದ ಆಕೆಯ ಮನೆಯಲ್ಲಿ ಆಶ್ರಯ ಪಡೆದು ಬದುಕುತ್ತಿರುವ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿ ಬದಲಾಗಿದ್ದ. ಆತನ ಈ ಬಡತನದ ನಾಟಕ ಕೋರ್ಟ್ನಲ್ಲಿ ಅಂಜಲಿ ಮತ್ತು ಶಾರದಮ್ಮನಿಗೆ
ಅತಿ ದೊಡ್ಡ ಆಘಾತವನ್ನು ನೀಡಲು ಸಜ್ಜಾಗಿತ್ತು. ದಿನಾಂಕ ಮಾರ್ಚ್ 18, 2022 ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದ ಆವರಣದಲ್ಲಿ ಬಿಗುವಿನ ವಾತಾವರಣವಿತ್ತು. ಶಾರದಮ್ಮನ ಮುಖದಲ್ಲಿ ಇಂದು ತಮ್ಮ ಮಗಳಿಗೆ 15 ಕೋಟಿ ರೂಪಾಯಿ ಮತ್ತು ತಿಂಗಳಿಗೆ 2 ಲಕ್ಷ ಜೀವನಾಂಶ ಸಿಕ್ಕೇ ಬಿಡುತ್ತದೆ ಎಂಬ ಅತಿಯಾದ ಆತ್ಮವಿಶ್ವಾಸ ಮತ್ತು ಅಹಂಕಾರ ಎದ್ದು ಕಾಣುತ್ತಿತ್ತು. ಅಂಜಲಿ ತಾಯಿಯ ಪಕ್ಕದಲ್ಲೇ ಆತಂಕದಿಂದ ಕುಳಿತಿದ್ದಳು. ಆ ಕಡೆ ವಿಕ್ರಮ್ ತನ್ನ ವಯಸ್ಸಾದ ತಂದೆ ತಾಯಿಯ ಕೈ ಹಿಡಿದುಕೊಂಡು ಅತ್ಯಂತ ಪ್ರಶಾಂತವಾಗಿ ಕೋರ್ಟ್ ಹಾಲ್ ಪ್ರವೇಶಿಸಿದ. ವಿಚಾರಣೆ ಶುರುವಾಯಿತು. ಅಂಜಲಿಯ ಪರ ವಕೀಲೆ ಮೀರಾ ವಿಕ್ರಮ್ ತನ್ನ ಆಸ್ತಿಯನ್ನು ತಾಯಿಯ ಹೆಸರಿಗೆ ವರ್ಗಾಯಿಸಿದ ಬೇನಾಮಿ ತಂತ್ರವನ್ನು ಸಾಬೀತುಪಡಿಸಲು ದಾಖಲೆಗಳನ್ನು ಮುಂದಿಟ್ಟರು. ಘನತೆವೆತ್ತ ನ್ಯಾಯಾಧೀಶರೇ, ನನ್ನ ಕಕ್ಷಿದಾರಳಿಗೆ ಜೀವನಾಂಶ ಕೊಡಬಾರದು ಎಂಬ ಏಕೈಕ ದುರುದ್ದೇಶದಿಂದಲೇ ಈತ ತನ್ನೆಲ್ಲ ಆಸ್ತಿಯನ್ನು ತಾಯಿಯ ಹೆಸರಿಗೆ ವರ್ಗಾಯಿಸಿದ್ದಾನೆ. ಆದ್ದರಿಂದ ಆ ದಾನಪತ್ರಗಳನ್ನು ರದ್ದುಗೊಳಿಸಿ 15 ಕೋಟಿ ರೂಪಾಯಿ ಜೀವನಾಂಶ ಕೊಡಿಸಬೇಕು ಎಂದು ವಾದಿಸಿದರು. ಶಾರದಮ್ಮ ಕಳ್ಳನಗು ನಗುತ್ತಾ ಅಳಿಯನ ಸೋಲನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದರು. ಆದರೆ ಕತೆ ಅಲ್ಲಿಗೆ ಮುಗಿದಿರಲಿಲ್ಲ. ವಿಕ್ರಮ್ನ ಪರ ವಕೀಲರಾದ ಹಿರಿಯ ನ್ಯಾಯವಾದಿ ಪ್ರಕಾಶ್ ಎದ್ದು ನಿಂತರು. ಅವರ ಕೈಯಲ್ಲಿ ಕೇವಲ ಆಸ್ತಿಯ ಪತ್ರಗಳಿರಲಿಲ್ಲ, ಬದಲಾಗಿ ಅಂಜಲಿ ಮತ್ತು ಶಾರದಮ್ಮನ ಮುಖವಾಡ ಕಳಚುವ ಬ್ರಹ್ಮಾಸ್ತ್ರವಿತ್ತು. ಯುವರ್ ಆನರ್, ನನ್ನ ಕಕ್ಷಿದಾರ ತನ್ನ ಆಸ್ತಿಯನ್ನು ತಾಯಿಯ ಹೆಸರಿಗೆ ವರ್ಗಾಯಿಸಿದ್ದು ವಂಚನೆ ಮಾಡಲೋ ಜೀವನಾಂಶ ತಪ್ಪಿಸಲೋ ಅಲ್ಲ, ಬದಲಾಗಿ ಈ ತಾಯಿ ಮಗಳ ಸುಲಿಗೆಯ ಜಾಲದಿಂದ ಎಕ್ಸ್ಟಾರ್ಷನ್ ರಾಕೆಟ್ ತನ್ನ ವಯಸ್ಸಾದ ಹೆತ್ತವರನ್ನು ರಕ್ಷಿಸಿಕೊಳ್ಳಲು ಎಂದು ಗುಡುಗಿದರು. ವಕೀಲೆ ಮೀರಾ ಆಕ್ಷೇಪ ವ್ಯಕ್ತಪಡಿಸುವ ಮುನ್ನವೇ ಪ್ರಕಾಶ್ ನ್ಯಾಯಾಧೀಶರ ಮುಂದೆ ಒಂದು ಪೆನ್ಡ್ರೈವ್ ಮತ್ತು ಕೆಲವು ವಾಟ್ಸಪ್ ಸಂದೇಶಗಳ ಪ್ರತಿಗಳನ್ನು ಇಟ್ಟರು. ಇದು ಅಂಜಲಿ ಮನೆ ಬಿಟ್ಟು ಹೋಗುವ ಮುನ್ನ ಮತ್ತು ಹೋದ ಮೇಲೆ ಆಕೆ ಮತ್ತು ಆಕೆಯ ತಾಯಿ ಶಾರದಮ್ಮನ ನಡುವೆ ನಡೆದ ಫೋನ್ ಸಂಭಾಷಣೆಗಳ ರೆಕಾರ್ಡಿಂಗ್ಗಳು ಮತ್ತು ಮೆಸೇಜ್ಗಳು. ಇದನ್ನು ನ್ಯಾಯಾಲಯ ಆಲಿಸಬೇಕು. ನ್ಯಾಯಾಧೀಶರ ಅನುಮತಿಯೊಂದಿಗೆ ಆಡಿಯೋ ಪ್ಲೇ ಆಯಿತು. ಇಡೀ ಕೋರ್ಟ್ ಹಾಲ್ ಸ್ತಬ್ಧವಾಯಿತು. ಆ ರೆಕಾರ್ಡಿಂಗ್ನಲ್ಲಿ ಶಾರದಮ್ಮನ ದರ್ಪದ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅಂಜು, ನೀನು ಸುಮ್ಮನೆ ಡೈವರ್ಸ್ ಕೊಟ್ರೆ ಲಾಭ ಇಲ್ಲ. ಅವನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡು. ಅವನ ಅಪ್ಪ ಅಮ್ಮ ನಿನಗೆ ವರದಕ್ಷಿಣೆ ಕಿರುಕುಳ ಕೊಟ್ರು ಅಂತ ಕೇಸ್ ಹಾಕು. ಆಗ ಅವನು ಹೆದರಿ ನಾವು ಕೇಳಿದಷ್ಟು ದುಡ್ಡು ಕೊಡ್ತಾನೆ. 15 ಕೋಟಿ ಇಸ್ಕೊಂಡು ಅವನನ್ನು ಬೀದಿಗೆ ತಳ್ಳಬೇಕು. ಆಮೇಲೆ ನಾನು ನೀನು ಆರಾಮಾಗಿ ಬೇರೆ ಮದುವೆ ಆಗಬಹುದು. ಇದರ ಜೊತೆಗೆ ಅಂಜಲಿ ಕಳುಹಿಸಿದ್ದ ಸಂದೇಶವೂ ಇತ್ತು. ಅಮ್ಮ, ಅವನ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ. ಅವರ ಮೇಲೆ ಕೇಸ್ ಹಾಕಿದ್ರೆ ಪಾಪ ಅಲ್ವಾ? ಅದಕ್ಕೆ ಶಾರದಮ್ಮ, ನೀನು ಬಾಯಿ ಮುಚ್ಚಿಕೊಂಡು ನಾನು ಹೇಳಿದ ಹಾಗೆ ಮಾಡು. ಇದು ನಿನ್ನ ಭವಿಷ್ಯದ ಪ್ರಶ್ನೆ ಎಂದು ಗದರಿದ ಧ್ವನಿ. ಈ ಸಂಭಾಷಣೆ ಕೇಳುತ್ತಿದ್ದಂತೆ ಅಂಜಲಿಯ ವಕೀಲೆ ಮೀರಾ ತಲೆ ತಗ್ಗಿಸಿದರು. ತನ್ನ ಕಕ್ಷಿದಾರರು ವಾಸ್ತವವನ್ನು ಮುಚ್ಚಿಟ್ಟು ನ್ಯಾಯಾಲಯವನ್ನು ಸುಲಿಗೆಯ ಅಸ್ತ್ರವಾಗಿ ಬಳಸುತ್ತಿರುವುದು ಆಕೆಗೆ ಸ್ಪಷ್ಟವಾಗಿತ್ತು. ಪ್ರಕಾಶ್ ತಮ್ಮ ವಾದ ಮುಂದುವರೆಸಿದರು. ನ್ಯಾಯಾಧೀಶರೇ, ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಯಾವುದೇ ತಕ್ಕ ಕಾರಣವಿಲ್ಲದೆ ಗಂಡನನ್ನು ತೊರೆದು ಹೋದ ಪತ್ನಿಗೆ ಜೀವನಾಂಶ ಪಡೆಯುವ ಹಕ್ಕಿಲ್ಲ. ನನ್ನ ಕಕ್ಷಿದಾರ ಅಥವಾ ಆತನ ಹೆತ್ತವರು ಅಂಜಲಿಗೆ ಯಾವುದೇ ಕಿರುಕುಳ ನೀಡಿಲ್ಲ. ಅಂಜಲಿ ಉನ್ನತ ವ್ಯಾಸಂಗ ಮಾಡಿದ್ದಾಳೆ. ಸ್ವತಃ ಕೆಲಸ ಮಾಡಿ ಹಣ ಸಂಪಾದಿಸುವ ಸಾಮರ್ಥ್ಯ ಹೊಂದಿದ್ದಾಳೆ. ಕೇವಲ ಗಂಡನ ಹಣವನ್ನು ದೋಚಲು ತಾಯಿಯ ದುರಾಸೆಗೆ ಬಲಿಯಾಗಿ ಆಕೆ ಈ ಸುಳ್ಳು ಪ್ರಕರಣ ದಾಖಲಿಸಿದ್ದಾಳೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶರ ಮುಖ ಕಠಿಣವಾಯಿತು. ಅವರು ಅಂಜಲಿ ಮತ್ತು ಶಾರದಮ್ಮನ ಕಡೆಗೆ ಕಣ್ಣು ಹಾಯಿಸುತ್ತಾ ತಮ್ಮ ತೀರ್ಪನ್ನು ಓದಿದರು. ನ್ಯಾಯಾಲಯವು ಮಹಿಳೆಯ ರಕ್ಷಣೆಗಿದೆಯೇ ಹೊರತು ಗಂಡನನ್ನು ATM ಯಂತ್ರದಂತೆ ಬಳಸಿ ಸುಲಿಗೆ ಮಾಡುವುದಕ್ಕಲ್ಲ. ಅರ್ಜಿದಾರಳು ಯಾವುದೇ ನೈಜ ಕಾರಣವಿಲ್ಲದೆ ತನ್ನ ಅತ್ತೆ ಮಾವನೊಡನೆ ವಾಸಿಸಲು ನಿರಾಕರಿಸಿ ಗಂಡನ ಮನೆಯನ್ನು ತ್ಯಜಿಸಿದ್ದಾಳೆ. ಈ ಪ್ರಕರಣದಲ್ಲಿ ಗಂಡನ ಕಡೆಯಿಂದ ಯಾವುದೇ ಕ್ರೌರ್ಯ ನಡೆದಿಲ್ಲ. ಬದಲಾಗಿ ಅರ್ಜಿದಾರಳ ತಾಯಿಯ ದುರಾಸೆಯೇ ಈ ದಾಂಪತ್ಯವನ್ನು ಮುರಿದಿದೆ. ಅರ್ಜಿದಾರಳು ವಿದ್ಯಾವಂತಳಾಗಿದ್ದು ದುಡಿದು ಬದುಕುವ ಸಾಮರ್ಥ್ಯ ಹೊಂದಿದ್ದಾಳೆ. ಕೇವಲ ಹಣದ ದುರುದ್ದೇಶದಿಂದ ದಾಖಲಿಸಿರುವ ಈ ಪ್ರಕರಣವನ್ನು ನ್ಯಾಯಾಲಯ ತೀವ್ರವಾಗಿ ಖಂಡಿಸುತ್ತದೆ. ಆದ್ದರಿಂದ ಅರ್ಜಿದಾರಳು ಕೇಳಿರುವ 15 ಕೋಟಿ ಜೀವನಾಂಶ ಮತ್ತು ಮಾಸಿಕ ನಿರ್ವಹಣಾ ವೆಚ್ಚದ ಅರ್ಜಿಯನ್ನು ಸಂಪೂರ್ಣವಾಗಿ ವಜಾಗೊಳಿಸಲಾಗಿದೆ.
ಆಕೆಗೆ ಗಂಡನಿಂದ 1 ರೂಪಾಯಿ ಕೂಡ ಜೀವನಾಂಶವಾಗಿ ಸಿಗುವುದಿಲ್ಲ. ನ್ಯಾಯಾಧೀಶರ ತೀರ್ಪು ಕೇಳುತ್ತಿದ್ದಂತೆ ಶಾರದಮ್ಮನ ಮುಖ ಕಪ್ಪಿಟ್ಟಿತು. ಕೈಗೆ ಬರಲಿದ್ದ ಕೋಟಿ ಕೋಟಿ ಹಣ ಕಣ್ಣೆದುರೇ ಮಣ್ಣು ಪಾಲಾಗಿದ್ದನ್ನು ಕಂಡು ಆಕೆ ಕೋಪದಿಂದ ಕುದಿಯುತ್ತಾ ಕೋರ್ಟ್ ಆವರಣದಿಂದ ಹೊರಬರುತ್ತಲೇ ಅಂಜಲಿಯ ಮೇಲೆ ಕೂಗಾಡತೊಡಗಿದರು. ಶನಿ, ನಿನ್ನಿಂದ ಎಲ್ಲ ಹಾಳಾಯಿತು. ಸರಿಯಾಗಿ ಆಕ್ಟ್ ಮಾಡು ಅಂದ್ರೆ ಈಗ 1 ಪೈಸೆ ಇಲ್ಲದೆ ಬೀದಿಗೆ ತಂದು ನಿಲ್ಲಿಸಿದ್ಯಲ್ಲ ಎಂದು ಬೈಯುತ್ತಿದ್ದರು. ಆದರೆ ಅಂಜಲಿಯ ಕಿವಿಗೆ ಆ ಮಾತುಗಳು ಬೀಳುತ್ತಿರಲಿಲ್ಲ. ಅವಳ ಕಣ್ಣುಗಳು ಕೋರ್ಟ್ ಮೆಟ್ಟಿಲು ಇಳಿದು ಹೋಗುತ್ತಿದ್ದ ವಿಕ್ರಮ್ನ ಮೇಲಿದ್ದವು. ಆತ ತನ್ನ ವಯಸ್ಸಾದ ತಂದೆಯನ್ನು ಬಹಳ ಕಾಳಜಿಯಿಂದ ಹಿಡಿದು ಕಾರಿನಲ್ಲಿ ಕೂರಿಸುತ್ತಿದ್ದ. ತಾಯಿಯ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತ್ತು. ವಿಕ್ರಮ್ ಆ ನಗುವನ್ನು ನೋಡಿ ಕಣ್ಣೀರಿಡುತ್ತಿದ್ದ. ಆ ದೃಶ್ಯ ಅಂಜಲಿಯ ಎದೆಯನ್ನು ಸೀಳಿತು. ಆ ಕ್ಷಣದಲ್ಲಿ ಅಂಜಲಿಗೆ ತನ್ನ ಜೀವನದ ಅತಿ ದೊಡ್ಡ ಮತ್ತು ಕ್ಷಮಿಸಲಾಗದ ತಪ್ಪಿನ ಅರಿವಾಯಿತು. ತನ್ನ ತಾಯಿಯ ಸ್ವಾರ್ಥ ಮತ್ತು ದ್ವಂದ್ವ ನೀತಿಯಿಂದಾಗಿ ತಾನು ಏನನ್ನು ಕಳೆದುಕೊಂಡೆ ಎಂಬ ಬೆತ್ತಲಾದ ಸತ್ಯ ಅವಳ ಕಣ್ಣ ಮುಂದೆ ನಿಂತಿತ್ತು. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಗಂಡ, ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದ ಅತ್ತೆ ಮಾವ, ಆ ಸುಂದರವಾದ ಕುಟುಂಬವನ್ನು ನಾನು ಕೇವಲ ಸ್ವಾತಂತ್ರ್ಯ ಎಂಬ ಭ್ರಮೆ ಮತ್ತು ನನ್ನ ತಾಯಿಯ ಕುರುಡು ದುರಾಸೆಗಾಗಿ ಹಾಳು ಮಾಡಿಕೊಂಡೆ. ಎಷ್ಟೇ ಕಷ್ಟ ಬಂದರೂ ತನ್ನ ಹೆತ್ತವರ ಕೈ ಬಿಡದ ವಿಕ್ರಮ್ ಎಂಥ ಒಳ್ಳೆಯ ಮಗ. ಅಂಥವನು ನನಗೆ ಕೆಟ್ಟವನಾಗಿ ಕಂಡನಲ್ಲ. ನನ್ನ ಅತ್ತಿಗೆ ನನ್ನ ಗಂಡನ ಜೊತೆ ನನ್ನ ತಾಯಿಯ ಮನೆಯಲ್ಲೇ ನೆಮ್ಮದಿಯಾಗಿದ್ದಾಳೆ. ಆದರೆ ನನ್ನ ತಾಯಿ ನನ್ನ ಸಂಸಾರದಲ್ಲಿ ಬೆಂಕಿ ಇಟ್ಟು ನನ್ನನ್ನು ಬೀದಿಗೆ ತಂದರು. ಕೋರ್ಟ್ ಆವರಣದ ಆ ಕಲ್ಲಿನ ಮೆಟ್ಟಲುಗಳ ಮೇಲೆ ಕುಸಿದು ಕುಳಿತಿದ್ದ ಅಂಜಲಿಯ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ತನ್ನ ಸ್ವಾರ್ಥಕ್ಕಾಗಿ ಮಗಳನ್ನೇ ದಾಳವಾಗಿ ಬಳಸಿಕೊಂಡಿದ್ದ ಶಾರದಮ್ಮ ಕೇಸ್ ಸೋತ ಕೋಪದಲ್ಲಿ ಮಗಳನ್ನು ಅಲ್ಲೇ ಅನಾಥಳಂತೆ ಬಿಟ್ಟು ಹೊರಟು ಹೋಗಿದ್ದಳು. ಯಾರನ್ನು ನಂಬಿ ನಾನು ನನ್ನ ಗಂಡನ ಮನೆಯಿಂದ ಹೊರಬಂದೆನೋ ಆ ತಾಯಿಯೇ ನನ್ನನ್ನು ನಡುಬೀದಿಯಲ್ಲಿ ಕೈಬಿಟ್ಟರಲ್ಲ ಎಂಬ ಸತ್ಯ ಅಂಜಲಿಯ ಎದೆಯನ್ನು ಸೀಳುತ್ತಿತ್ತು. ಅವಳಿಗೆ ಎದ್ದು ನಿಲ್ಲಲೂ ಶಕ್ತಿ ಇರಲಿಲ್ಲ. ಅಷ್ಟರಲ್ಲಿ ಕಾರು ಹತ್ತಲು ಹೋಗುತ್ತಿದ್ದ ವಿಕ್ರಮ್ ಮತ್ತು ಅವನ ತಾಯಿ ಶಾಂತಮ್ಮನವರ ಕಣ್ಣಿಗೆ ದೂರದಲ್ಲಿ ಮೆಟ್ಟಿಲ ಮೇಲೆ ಮುಖ ಮುಚ್ಚಿಕೊಂಡು ಅಳುತ್ತಿದ್ದ ಅಂಜಲಿ ಕಂಡಳು. ವಿಕ್ರಮ್ 1 ಕ್ಷಣ ನಿಂತು ನೋಡಿದ. ಶಾರದಮ್ಮನವರ ಕಣ್ಣಲ್ಲೂ ಕರುಣೆ ಮೂಡಿತು. ಅವರು ವಿಕ್ರಮ್ನ ಕೈ ಹಿಡಿದು ಅಂಜಲಿಯ ಕಡೆ ಹೆಜ್ಜೆ ಹಾಕಿದರು. ತನ್ನ ಮುಂದೆ ಯಾರೋ ಬಂದು ನಿಂತ ನೆರಳು ಕಂಡ ಅಂಜಲಿ ಕಣ್ಣೀರು ಒರೆಸಿಕೊಳ್ಳುತ್ತಾ ತಲೆ ಎತ್ತಿ ನೋಡಿದಳು. ಅಲ್ಲಿ ತನ್ನ ಅತ್ತೆ ಶಾಂತಮ್ಮ ಮತ್ತು ಗಂಡ ವಿಕ್ರಮ್ ನಿಂತಿದ್ದರು. ಅವರನ್ನು ನೋಡಿದ ತಕ್ಷಣ ಅವಳಿಗೆ ನಾಚಿಕೆ ಮತ್ತು ಅಪರಾಧಿ ಭಾವನೆಯಿಂದ ತಲೆ ತಗ್ಗಿಸುವಂತಾಯಿತು. ನನ್ನನ್ನು ಕ್ಷಮಿಸಿಬಿಡಿ, ನಾನು ದೊಡ್ಡ ಪಾಪಿ ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಶಾಂತಮ್ಮ ಮೆಲ್ಲನೆ ಬಗ್ಗಿ ಅಂಜಲಿಯ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟರು. ಅಂಜಲಿಗೆ ಆ ಸ್ಪರ್ಶದಲ್ಲಿ ತನ್ನ ಹೆತ್ತ ತಾಯಿಯಲ್ಲೂ ಸಿಗದಿದ್ದ ಅಪ್ಪಟ ವಾತ್ಸಲ್ಯದ ಅನುಭವವಾಯಿತು. ಅಳಬೇಡ ಮಗಳೇ ಎಂದು ಶಾಂತಮ್ಮ ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಕೋರ್ಟ್ನಲ್ಲಿ ಆ ಆಡಿಯೋ ರೆಕಾರ್ಡಿಂಗ್ ಕೇಳಿದಾಗ ನಮಗೆ ನಿನ್ನ ಮೇಲಿದ್ದ ಸಿಟ್ಟೆಲ್ಲ ಕರಗಿ ಹೋಯಿತು. ನಿನ್ನ ಅಮ್ಮ ವರದಕ್ಷಿಣೆ ಕೇಸ್ ಹಾಕಲು ಒತ್ತಾಯ ಮಾಡಿದಾಗ ಅವನ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ, ಅವರ ಮೇಲೆ ಕೇಸ್ ಹಾಕಿದ್ರೆ ಪಾಪ ಅಲ್ವಾ ಅಂತ ನೀನು ಹೇಳಿದೆಯಲ್ಲ, ಆ ಒಂದೇ ಒಂದು ಮಾತು ಸಾಕು ತಾಯಿ, ನಿನ್ನ ಮನಸ್ಸು ಎಂಥದ್ದು ಅಂತ ನಮಗೆ ಅರ್ಥ ಮಾಡಿಸೋಕೆ. ನಿನಗೆ ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸಬೇಕು ಎನ್ನೋ ಉದ್ದೇಶ ಇರಲಿಲ್ಲ. ಕೇವಲ ನಿನ್ನ ಹೆತ್ತ ತಾಯಿ ಮಾತಿಗೆ ಕಟ್ಟುಬಿದ್ದು ಅವಳ ಪ್ರಭಾವದಿಂದ ನೀನು ದಾರಿ ತಪ್ಪಿದೆ ಅಷ್ಟೆ. ಅದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಅತ್ತೆಯ ಈ ಕ್ಷಮೆಯ ಮಾತುಗಳನ್ನು ಕೇಳಿ ಅಂಜಲಿಯ ಕರುಳು ಚುರುಕ್ ಎನ್ನುವಂತಾಯಿತು. ಅವಳು ತಕ್ಷಣ ಶಾಂತಮ್ಮನವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದಳು. ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನನಗಿರಲಿಲ್ಲ. ನಾನು ಹುಚ್ಚಿಯಾಗಿ ಬಿಟ್ಟಿದ್ದೆ ಎಂದು ಕಣ್ಣೀರಿಟ್ಟಳು. ಶಾಂತಮ್ಮ ಅವಳನ್ನು ಮೇಲೆತ್ತಿ ಅಪ್ಪಿಕೊಂಡರು. ಆಗ ವಿಕ್ರಮ್ ಮುಂದೆ ಬಂದು ಅಂಜಲಿಯ ಕಣ್ಣೀರು ಒರೆಸಿದ. ಅವನ ಕಣ್ಣುಗಳು ಒದ್ದೆಯಾದ ಭಾವವಿತ್ತು. ಅಂಜಲಿ ಕೋಪದಲ್ಲಿ ತಾನು ಆಸ್ತಿಯನ್ನೆಲ್ಲ ಅಮ್ಮನ ಹೆಸರಿಗೆ ವರ್ಗಾವಣೆ ಮಾಡಿದ್ದು ನಿಜ. ಆದರೆ ಅದು ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲಿಕ್ಕಲ್ಲ, ಬದಲಾಗಿ ನಿನ್ನ ತಾಯಿಯ ದುರಾಸೆಯಿಂದ ನನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳಲು ಮಾತ್ರ. ನೀನು ಪ್ರತ್ಯೇಕ ಸಂಸಾರದ ಕನಸು ಕಂಡಿದ್ದು ತಪ್ಪಲ್ಲ, ಆದರೆ ಆ ಕನಸಿಗೆ ಬೇರೆಯವರ ಪ್ರಚೋದನೆ ಕಾರಣವಾಗಿತ್ತು. ನಮಗೆ ಯಾವತ್ತೂ ನಿನ್ನ ಮೇಲೆ ದ್ವೇಷ ಇರಲಿಲ್ಲ. ನೀನು ನನ್ನ ಹೆಂಡತಿ, ನನ್ನ ಮಗುವಿನ ತಾಯಿ.
ನಮ್ಮ ಮನೆಯ ಬಾಗಿಲು ನಿನಗಾಗಿ ಯಾವತ್ತೂ ತೆರೆದೇ ಇರುತ್ತದೆ. ನಿನ್ನ ತಪ್ಪು ನಿನಗೆ ಅರಿವಾಗಿದೆ, ಅದೇ ಸಾಕು, ಬಾ ಮನೆಗೆ ಹೋಗೋಣ ಎಂದು ಪ್ರೀತಿಯಿಂದ ಅವಳ ಕೈ ಹಿಡಿದ. ಅಂಜಲಿಗೆ ಆ ಕ್ಷಣ ನಿಜವಾದ ಸ್ವಾತಂತ್ರ್ಯ ಮತ್ತು ಕುಟುಂಬದ ಅರ್ಥವಾಯಿತು. ತನ್ನ ತಾಯಿ ಸ್ವಾರ್ಥದ ಮನೆಗಿಂತ ತನ್ನನ್ನು ಇಷ್ಟೆಲ್ಲ ನೋವು ಕೊಟ್ಟ ಮೇಲೂ ಕ್ಷಮಿಸಿ ಅಪ್ಪಿಕೊಳ್ಳುವ ಈ ಅತ್ತೆ ಮಾವ ಮತ್ತು ಗಂಡನ ಜೊತೆಗಿರುವ ಜಂಟಿ ಜೀವನವೇ ನಿಜವಾದ ಸ್ವರ್ಗ ಎಂಬ ಸತ್ಯ ಅವಳಿಗೆ ಅರಿವಾಯಿತು. ಅಂಜಲಿ ತನ್ನ ಮಗಳನ್ನು ಎತ್ತಿಕೊಂಡು ಗಂಡ ಮತ್ತು ಅತ್ತೆ ಮಾವನ ಜೊತೆಗೆ ಕಾರಿನತ್ತ ಹೆಜ್ಜೆ ಹಾಕಿದಳು. ಅವಳ ಕಣ್ಣಲ್ಲಿ ಈಗ ಹರಿಯುತ್ತಿದ್ದುದು ಪಶ್ಚಾತ್ತಾಪದ ಕಣ್ಣೀರಲ್ಲ, ಬದಲಾಗಿ ಹೊಸ ಬದುಕಿನ ಆನಂದ ಬಾಷ್ಪ. ಕತ್ತಲೆಯಿಂದ ಬೆಳಕಿನತ್ತ ಸಾಗಿದ ಆಕೆಯ ಬದುಕಿನಲ್ಲಿ ಮಳೆಯೆಲ್ಲ ನಿಂತು ಮಲ್ಲಿಗೆಯ ಪರಿಮಳ ಮತ್ತೆ ಬೀರತೊಡಗಿತು.